ಭಾರ್ಗವಿ LLB ಸೀರಿಯಲ್ನಲ್ಲಿ ಸದ್ಯ ಅಪ್ಪನ ಸಾವಿನ ಬಳಿಕ ಭಾರ್ಗವಿ ತಾನು ಅಮ್ಮ ಹೇಳೋವರೆಗೂ ಕೋರ್ಟ್ಗೆ ಹೋಗಲ್ಲ, ವಕೀಲಿಕೆ ಪ್ರಾಕ್ಟೀಸ್ ಮಾಡಲ್ಲ ಅಂತ ಅಪ್ಪನ ಚಿತೆಯ ಮುಂದೆ ಪ್ರಾಮಿಸ್ ಮಾಡಿದ್ದಾಳೆ. ಇದು ಸೀರಿಯಲ್ ಸ್ಟೋರಿ ಆದರೆ ರಿಯಲ್ ಲೈಫ್ನಲ್ಲಿ ಭಾರ್ಗವಿ ಅರ್ಥಾತ್ ನಟಿ ರಾಧಾ ಭಗವತಿಯವರು ಅಮೃತಧಾರೆಯಲ್ಲಿ ಮೋಸ ಮಾಡಿರುವ ಜಯದೇವ್ ಅರ್ಥಾತ್ ನಟ ರಾಣವ್ ಜೊತೆ ರಿಯಲ್ ಲೈಫ್ನಲ್ಲಿ ಮದುವೆ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಈ ಜೋಡಿ ಇದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕನ್ಫರ್ಮ್ ಮಾಡಿದೆ. ರಾಧಾ ಭಗವತಿಯವರು ಭಾರ್ಗವಿ ಸೀರಿಯಲ್ನಲ್ಲಿ ಲೀಡ್ ರೋಲ್ ಸಿಕ್ಕ ಕಾರಣ ಅಮೃತಧಾರೆ ಸೀರಿಯಲ್ ಬಿಟ್ಟು ಹೋಗಿದ್ರು. ಆದರೆ ಇದೀಗ ಈ ಜೋಡಿ ಮತ್ತೆ ರಿಯಲ್ ಲೈಫ್ನಲ್ಲಿ ಒಂದಾಗಲಿದೆ. ಇದೇ ಹೊತ್ತಿನಲ್ಲಿ ನಟಿ ರಾಧಾ ಭಗವತಿಯವರು ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಬಂದು ಅಭಿಮಾನಿಗಳ ಜೊತೆ ಮಾತನಾಡಿದ್ದಾರೆ. ಅವರು ಹೇಳಿದ್ದು ಭಾರ್ಗವಿ LLB ಸೀರಿಯಲ್ ಬಗ್ಗೆ. ಭಾರ್ಗವಿ ಹೊಸ ರೂಪ ಬರ್ತಾ ಇದ್ದಾಳೆ, ಅದೇ ಕಾಳಿಯ ರೂಪದ ಬಗ್ಗೆ ಅಂತ ಅವರು ಮಾತನಾಡಿದ್ದಾರೆ. ದುಷ್ಟರ ಅಟ್ಟಹಾಸ ಜಾಸ್ತಿಯಾದಾಗ ದೇವರು ಒಂದಲ್ಲ ಒಂದು ರೂಪದಲ್ಲಿ ಭೂಮಿಗೆ ಬಂದು ದುಷ್ಟರನ್ನ ನಾಶ ಮಾಡಿ ಒಂದು ನ್ಯಾಯ ಒದಗಿಸಿಕೊಡ್ತಾರೆ, ರಕ್ಷಣೆ ಮಾಡ್ತಾರೆ. ಅದನ್ನೇ ಈಗ ಸೀರಿಯಲ್ನಲ್ಲಿ ತೋರಿಸಲಾಗಿದೆ ಅಂದಿದ್ದಾರೆ ನಟಿ. ಭಾರ್ಗವಿ ಸೀರಿಯಲ್ನಲ್ಲಿ ಈಗ ಹೊಸ ಅವತಾರದಲ್ಲಿ ಬರ್ತಾ ಇದ್ದೇನೆ, LLB ಓದಿದ್ದೇನೆ, ತಾಯಿಯೇ ಹೇಳಿರುವ ಕಾರಣ ಕೋರ್ಟ್ಗೆ ಮತ್ತೆ ಅವರು ಹೇಳೋವರೆಗೂ ಹೋಗಲ್ಲ. ಆದರೆ ಯಾವುದೇ ಕೇಸ್ನಲ್ಲಿ ನ್ಯಾಯ ಒದಗಿಸಿಕೊಡಲು LLB ಮಾಡಲೇಬೇಕು, ಲಾಯರ್ ಆಗಲೇಬೇಕೆಂದೇನೂ ಇಲ್ಲ. ನಾನು ಹೇಗೆ ಇದ್ದರೂ ನನ್ನ ಕೆಲಸವನ್ನು ನಾನು ಜಾರಿಯಲ್ಲಿ ಇಡ್ತೇನೆ ಅನ್ನೋದನ್ನು ಕಾಳಿ ಮೂಲಕ ಹೇಳ್ತೇನೆ ಅಂತ ಭಾರ್ಗವಿ ಹೇಳಿದ್ದಾರೆ. ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದುಕೊಂಡಿದ್ದೇನೆ ಅಂತ ನಟಿ ಇಲ್ಲಿಯವರೆಗೆ ಕೊಟ್ಟಿರುವ ಪ್ರೋತ್ಸಾಹದಂತೆಯೇ ಇನ್ನು ಮುಂದೆಯೂ ಕೊಡುವಂತೆ ಕೇಳಿಕೊಂಡಿದ್ದಾರೆ ರಾಧಾ ಭಗವತಿ. ಜೊತೆಗೆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಿ ಇರಬೇಕು, ಯಾವುದೇ ಸ್ಥಿತಿ ಎದುರಾದರೂ ಧೈರ್ಯದಿಂದ ಎದುರಿಸಬೇಕು ಅಂದಿದ್ದಾರೆ.